ಸಂಪ್ರದಾಯದಂತೆಯೇ ಉಡುಗೆ ತೊಡುಗೆ ಏನಲ್ಲ. ಮುಸಲ್ಮಾನ ಹೆಣ್ಣು ಮಕ್ಕಳೇನು ಮೈಸೂರು ಸಿಲ್ಕೆ ಸೀರೆ ಉಡೋದಿಲ್ವಾ, ಮೈಸೂರು ಮಲ್ಲಿಗೆ ಮುಡಿಯೋದಿಲ್ವಾ, ಕೈಗೆ ಬಳೆ ಹಾಕೋದಿಲ್ವಾ? ಅಲ್ಲಿ ಯಾವ ರೀತಿಯಾದಂತಹ ವೈರುಧ್ಯ ಅಥವಾ ಒಂದು ರೀತಿಯಾದಂತಹ ಇನ್ನೊಂದು ಸಂಪ್ರದಾಯವನ್ನ ತನ್ನ ಮೇಲೆ, ಆದ್ರೆ ಆರ್ತಿ ಪಡೆದಿದ್ದು ಮಾತ್ರ ಬಹಳಷ್ಟು ಟೀಕಾಕಾರರಿಗೆ ಉತ್ತರ ಕೊಡುವಂತಿತ್ತು. ಅವರು ಬರೆದಿರುವಂತಹ ಬಾಗಿನ ಅನ್ನುವಂತಹ ಒಂದು ಕವನದಲ್ಲಿ ಒಬ್ಬ ಮುಸ್ಲಿಂ ಹೆಣ್ಣು ಮಗಳಾಗಿ ಬಾಗಿನವನ್ನ ಸ್ವೀಕರಿಸಿದಂತಹ ಆ ಹೆಣ್ಣು ಮಗಳ ಭಾವನೆಗಳು, ಆಕೆಯ ತೊಳಲಾಟ ಎಷ್ಟು ಚೆನ್ನಾಗಿ ಕವನದಲ್ಲಿ ಬರೆದಿದ್ದಾರೆ. ಅವರನ್ನು ವಿರೋಧಿಸುತ್ತಿದ್ದ ಬಳೆ ತೊಡ್ಲಿ ಸೀರೆ ಉಡ್ಲಿ ಮಲ್ಲಿಗೆ ಮುಡಿಲಿ, ಬಳೆ ತೊಡ್ಲಿ ಸೀರೆ ಉಡ್ಲಿ ಮಲ್ಲಿಗೆ ಮುಡಿಲಿ ಅಂತ ಹೇಳ್ತಾ ಇದ್ದವರೆಲ್ಲ ಇವಾಗ ಏನ್ ಹೇಳ್ತಾರೆ ಅನ್ನುವಂಥ ಕುತೂಹಲ ನನಗಂತೂ ಬಹಳ ಇದೆ. ಇವತ್ತು ಯಾವ ಹುಲಿ ಸಿಂಹ ಚಿರತೆಗಳು ಮಾತಾಡಿಲ್ಲ.